ಜಗತ್ತಿನೊಳಗೆ 9 7 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ತಿಳ್ಕೊಂಡು 7 ಸೋಜಿಗಳು ಅಂತ ಹೇಳ್ತಾರೆ. 7 ಸೋಜಿಗಳು ಅಂದರೆ ಆಶ್ಚರ್ಯಪಡುವಂಥವು ಅಂತ ಹೇಳ್ತಾರೆ. ತಾಜ್ ಮಹಲು, ಇವೆಲ್ಲ ನಯಾಗರ ಫಾಲ್ಸು ಇಂಥವೆಲ್ಲ ಹೇಳ್ತಾರೆ. ಓಕೆ, ಗ್ರ್ಯಾಂಡ್ ಕ್ಯಾನ್ಯನ್ನು ಅನೇಕ ಯಾವ ನನಗೆ ಗೊತ್ತಿಲ್ಲ ಈ ಸದ್ಯಕ್ಕೆ. ಪೀಸಾ ಗೋಪುರ, ಇಟ್ಲಿ ಪೀಸಾ ಗೋಪುರ ಇವೆಲ್ಲ ಜಗತ್ತಿನ ಅದ್ಭುತಗಳು, ಜಗತ್ತಿನ ಸೋಜಿಗೆಗಳು ಅಂತ ಹೇಳ್ತಾರೆ. ಇರಲಿ, ಬಟ್ ನನಗೆ ಈ ಗೊತ್ತಿರೋದು ಬದುಕಿನ ಸೋಜಿಗೆಗಳು ಅಂತ. ನಾನು ಈ ಬದುಕಿನ ಸೋಜಿಗೆಗಳು ಭಾಳ ಅದಾವ. ಹೌದಾ? ಇದು ನಿಮ್ಗೆ ಗೊತ್ತಿಲ್ಲ. ಅವನ ಕಂಡು ವಾವ್ ಅಂತೀರಿ, ಆಶ್ಚರ್ಯಪಡ್ತೀರಿ. ಆದರೆ ಮನುಷ್ಯನ ಬದುಕನ್ನು ಸ್ವಲ್ಪ ನೋಡಿ. ಮನುಷ್ಯ ಅಂದರೆ ನಿಮ್ಮದೇ ಬದುಕು, ನಿಮ್ಮದೇ ಬದುಕು. ಹೌದಾ? ಏನು ಜಗತ್ತಿನೊಳಗೆ ಎಲ್ಲ ತಂದೆ ತಾಯಿರಿಗೂ ಗೊತ್ತದು. ಜಗತ್ತಿನೊಳಗೆ ಎಲ್ಲ ತಂದೆ ತಾಯಿಯರಿಗೂ ಗೊತ್ತದು. ನಾವು ಮದುವೆ ಆಗಿದ್ದೀವಿ, ಎಷ್ಟು ಸುಖ ಪಟ್ಟಿವಿ ಅನ್ನೋದು, ಎಷ್ಟು ಸುಖ ಪಡಕ್ಕೆ ಹತ್ತೀವಿ ಅನ್ನೋದು. ಮದುವೆಯೊಳಗೆ ಸುಖ ಇಲ್ಲ ಅನ್ನೋದು ಬಾರಿಗೂ ಅವ್ರಿಗೆ ಅನಿಸುತ್ತೆ. ಹೌದಾ? ಕ್ಷಣಕ್ಕೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಮದುವೆಯೊಳಗೆ ಸುಖನೇ ಇಲ್ಲ ಅಂತ ತಿಳ್ಕೊಂಡು ಆದಾಗ್ಯೂ ಅವರು ತಮ್ಮ ಮಕ್ಕಳಿಗೆ ಮದುವೆ ಆಗತ್ತಾರೆ, ಗಂಟು ಬಿದ್ದು ಮದುವೆ ಮಾಡಿಸ್ತಾರೆ. ಅವರಿವರಿಂದ ಅವ್ರು ಒಲ್ಲೆ ಅಂದ್ರೆ ಅವರಿವರಿಂದ ಹೇಳಿಸ್ತಾರೆ. ಮದುವೆ ಆಗಲೇಬೇಕಂತ ತಿಳ್ಕೊಂಡು ಹಠ ಹಿಡಿದು ಮಾಡಿಸ್ತಾರೆ. ಎಂಥ ಬದುಕಲ್ಲ ಗೊತ್ತದ ಅವರಿಗೆ. ತಾವು ಮದುವೆಯಾಗಿ ಎಷ್ಟು ಸುಖ ಸುರ್ಕೊಂಡಾರ ಅನ್ನೋದು ಗೊತ್ತಾಗ. ಬಟ್ ವಿಚಿತ್ರ ಅಲ್ಲ ಇದು. ಮತ್ತು ಮದುವೆ ಮತ್ತು ಗೊತ್ತೈತಿ ಮಂದಿಗೆ ಏನು ಸಾಲ ಕೊಟ್ಟರು ವಾಪಸ್ ಬರೋದಿಲ್ಲ ಅನ್ನೋ ಗೊತ್ತಿದ್ರೂ ಸಾಲ ಕೊಡ್ತೀರಿ. ಗ್ಯಾರಂಟರ್ ಆದ್ರೆ ನನ್ನ ಗುತ್ತಿಗೆ ಬರ್ತದೆ ಅನ್ನೋದು ಗೊತ್ತಿದ್ರು ಗ್ಯಾರಂಟರ್ ಹಾಕಿರಿ. ಹೌದಾ? ಲೈಂಗಿಕತೆಯೊಳಗೆ ಸೆಕ್ಸ್ನೊಳಗೆ ಸುಖ ಇಲ್ಲವೇ ಇಲ್ಲ. ಅದೊಂದು ವೀರ್ಯಪತನ ಆಗುವಾಗ ಎಷ್ಟು ಒಂದು ಕ್ಷಣಿಕ ಸುಖ ಇರ್ತದೆ, ಅದು ಅಷ್ಟೇ ಅನ್ನೋದು ಗೊತ್ತಿದ್ರು ಹೊಸ ಹುಡುಕಾಟ, ಮತ್ತು ಅದರಿಗೆ ಏನೋ ಮತ್ತೊಂದಿಷ್ಟು ಸುಖ. ಹೀಗೆ ಬದುಕಲು ಸುಖನೇ ಇಲ್ಲ. ಆದಾಗ್ಯೂ ಸಹಿತ ಸಾಯೋದಿಲ್ಲ ಯಾರು. ಯಾಕಂದರೆ ಮುಂದೆ ಸುಖ ಸಿಕ್ಕಿತ್ತು ಅಂತ ತಿಳ್ಕೊಂಡು ಎಷ್ಟು ಹೇಳಬೇಕು. ಹೀಗೆ ಇದು ಜಗತ್ತಿನ ಸೋಜಿಗೆ ಅಲ್ಲ. ಮಕ್ಕಳು ಹುಟ್ಟಿದ್ರು, ಮಕ್ಕಳು ಹಡಿದ್ರು, ಎಷ್ಟು ಸುಖ ಸುರ್ಕೊಳ್ತಾರೆ ಮಂದಿ ಅಂತ ತಿಳ್ಕೊಂಡು ಕಣ್ಣಾರಿಗೆ ಕಾಣ್ತಾರೆ. ವೃದ್ಧಾಶ್ರಮಗಳು ಹೆಚ್ಚಾಗಿದ್ದು ಕಣ್ಣಾರಿಗೆ ಕಾಣ್ತಾರೆ. ಮತ್ತೊಬ್ಬರ ಮಕ್ಕಳು ತಮ್ಮ ತಂದೆ ತಾಯಿಗೆ ಎಷ್ಟು ಕಷ್ಟ ಕೊಡ್ತಾರೆ ಅನ್ನೋದು ಕಾಣ್ತಾರೆ. ಆದರೆ ಯಾರು ಮಕ್ಕಳನ್ನ ಹಿಡಿದು ಬಿಟ್ಟೇ ಇಲ್ಲ. ಕಣ್ಣಾರಿಗೆ ಕಾಣ್ತಾರೆ ಇದೆಂಥದ್ದು ಅಂತ. ಯಾವುದೂ ಸುಖ ಇಲ್ಲ ರೀ. ಬದುಕು ಹೀಗೆ ನಡ್ತದೆ. ಎಲ್ಲರದ್ದು ಬದುಕು ಏನಪ್ಪ ಅಂತಂದ್ರೆ, ಒಂದು ಸಲ ಹುಡುಗರು ಆಟ ಆಡ್ತಾ ದೊಡ್ಡದೊಂದು ಗಣಪತಿ ಮೂರ್ತಿ ಇತ್ತು. ಒಬ್ಬ ಮಗು ಕೀಟ್ಲೆ ಮಾಡ್ತಾ ಹಿಂದಿನಿಂದ ತೆಕ್ಕೆ ಬಡ್ಕೊಂಡು ಗಣಪತಿ ಮೂರ್ತಿಯನ್ನು ಹಿಂದಿನಿಂದ ತೆಕ್ಕೆ ಬಡ್ಕೊಂಡು ತನ್ನ ತೋರ್ಬೆರಳನ್ನು ಗಣಪತಿ ಮೂರ್ತಿಯ ಹೊಕ್ಕಳದಲ್ಲಿಟ್ಟ. ಹೌದಾ? ಅಲ್ಲೊಂದು ಚೋಳು ಕುಂತಿತ್ತು. ಅಲ್ಲೊಂದು ಚೋಳಿತ್ತಲ್ಲೇ ಸಣ್ಣ ಕುಟುಕ್ತು. ಯವ್ವೋ ಅಂತ ಒದರಿದ ಏನು ಹಿಂಗೆ ಬಾಯಿಗಿಟ್ಟು ಯಪ್ಪೋ ಅಂದ. ಇಟ್ಕೊಂಡು ಏನಾಯ್ತು ಅಂತಕೊಂಡು, ಈ ಒಳಗೆ ಜೇನುತುಪ್ಪ ಐತಿ, ಗಣಪತಿ ಹೊಕ್ಕಳದಾಗ ಜೇನುತುಪ್ಪ ಐತಿ, ನೆಕ್ಕಿದೆ ಅಂತ ಮತ್ತೊಬ್ಬ ಹೌದಾ ಅಂತ ಅವನು ಹಿಂದೆ ತೆಕ್ಕಿ ಬಿಡ್ಕೊಂಡು ಗಣಪತಿ ಹೊಕ್ಕಳದ ಕೈ ಇಟ್ಟ. ಅವನಿಗೂ ಚೋಳು ಕಡಿತು. ಹೀಗೆ 7-8 ಮಂದಿ ಚೋಳು ಕಡಿದ್ರು ಯಾರು ಹೇಳವಲ್ರು. ಎಲ್ಲರಿಗೂ ಅವ್ರಿಗೆ ಚೋಳು ಕಡಿಸ್ಕೊಂಡ್ರಲ್ಲ, ಎಲ್ಲರಿಗೂ ಅವ್ರಿಗೆ ನೆಮ್ಮದಿ ಇಲ್ಲ. ಇವರು ಚೋಳು ಕಡಿಸ್ಬೇಕು ಅನ್ನೋದು ಬುದ್ಧಿ. ಹಾಗೆ ನಮ್ಮ ಬದುಕು. ಬೇಕಾದ್ರೆ ಕೇಳಿರ್ಬೇಕಾರೆ ಮಕ್ಕಳು ಹಡೆಯಕ್ಕಿಂತ ಮುಂಚೆ ಮಕ್ಕಳು ಹಡ್ದವ್ರಿಗೆ ಕೇಳ್ರಿ. ಸ್ವಲ್ಪ ಕೇಳ್ರಲ್ಲ. ಮಕ್ಕಳನ್ನು ಹಡೆಯೋಕ್ಕಿಂತ ಮುಂಚೆ
ಹಾಂ, ಮಕ್ಕಳನ್ನ ಹಡಿದ್ರೆ ಸುಖ ಐತೇನ್ರಿ? ನಾವು ಮಕ್ಕಳನ್ನ ಹಡಿಬೇಕಂತ ಮಾಡೀವಿ ಅಂತ ಕೇಳಿರ್ಬೇಕಾರೆ ಅವ್ರು ಏನಂತಾರೆ? ಮದುವೆ ಆಗೋಕ್ಕಿಂತ ಮುಂಚೆ ಮದುವೆ ಆದ್ರೆ ಸುಖ ಅನ್ರಿ ಅಂತಕೊಂಡು ಮತ್ತೊಬ್ರಿಗೆ ಕೇಳಿರ್ಬೇಕಾದ್ರೆ ನೋಡೋಣ. ಈ ಎಲ್ಲರ ಬಾಯಿಂದ ಬರುತ್ತೆ ಆಗಬೇಡ್ರು ಅಂತಾರೆ, ನೀವು ಯಾರಿಗೆ ಕೇಳೋದಿಲ್ಲ. ಮಕ್ಕಳನ್ನ ಹಡಿಬೇಡ್ರು ಅಂತಾರೆ, ನೀವು ಯಾರಿಗೆ ಕೇಳೋದಿಲ್ಲ. ಸಾಲ ಕೊಡಬೇಡ್ರು ನಾ ಕೈ ಸುಡ್ಕೊಂಡಿನ ಅಂತಾರೆ, ಕೇಳೋದಿಲ್ಲ. ಎಂಥ ಬದುಕು, ಎಂಥ ಬದುಕು. ಮಂದಿ ಮಾಡುವ ತಪ್ಪುಗಳನ್ನು, ಆ ತಪ್ಪಿನಿಂದ ಆದಂಥ ಅನಾಹುತಗಳನ್ನು ನೋಡಿ ಕೇಳಿ ಎಚ್ಚರ ಆಗಬೇಕು. ಅಂಥವೆಲ್ಲ ಕೇಳಿ ಎಚ್ಚರ ಆಗಬೇಕು. ಆ ತಪ್ಪುಗಳನ್ನು ಮಾಡಬಾರ್ದು. ಅವರು ಯಾವ ತಪ್ಪುಗಳಿಂದ ತಮ್ಮ ಬದುಕಿನಲ್ಲಿ ಜರ್ಜರಿತರಾಗಿಬಿಟ್ಟಾರ ಅಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಆದರೆ ನೀವು ಅದಿರಿ ಅನುಭವಿಸೇ ತಗೋಬೇಕಂತ ಏನದ? ಹಾವು ಕಡಿದ್ರೆ ವಿಷಯ ಇರುತ್ತಂತಂದ್ರೆ ತಡಿ ಹಾವು ಕಡಿಸ್ಕೊಂಡು ನೋಡ್ತೀನಿ ಅಂದ್ರೆ ಏನಾಗುತ್ತೆ? ಅಂಥ ಹುಚ್ಚುತನ ಪ್ರತಿಯೊಬ್ಬರು ಮಾಡಕತ್ಯಾರ. ಸಾಲ ಕೊಟ್ಟದ್ದು ವಾಪಸ್ ಬರುತ್ತಿಲ್ಲ. ಸಾಲ ಕೊಟ್ಟವ ಇಸ್ಕೊಂಡೋಗಿ ಕೂಡಂಗೆ ಇಸ್ಕೊಂಡು ಇರ್ಬದ್ರ ಅಂತಿಕೊಂಡು ಅಂತಾರಲ್ಲ. ಗಾದಿ ಮಾತು ಸಾಕಷ್ಟು ಅದಾವ. ಬಟ್ ಯಾರು ಆ ಕಡೆ ಗಮನ ಕೊಡೋದೇ ಇಲ್ಲ ರೀ. ಸೊ ಮನುಷ್ಯನಿಗೆ ಬುದ್ಧಿಜೀವಿ ಏನು ಬೇಕಾ ಅಥವಾ ಲದ್ಧಿಜೀವಿ ಏನು ಬೇಕಾ? ಮತ್ತೊಬ್ಬರ ಬದುಕಿನಲ್ಲಿ ಆಗತಕ್ಕಂಥ ಅನಾಹುತಗಳು ನಮಗೆ ಯಾಕೆ ಪಾಠ ಆಗೋದಿಲ್ಲ, ಯಾಕೆ ಮಾದರಿ ಆಗೋದಿಲ್ಲ? ಆ ತಪ್ಪುಗಳನ್ನ, ಅವರು ಮಾಡಿದ ತಪ್ಪುಗಳನ್ನ ನಾವು ಮಾಡಲೇಬೇಕಾ? ಮಾಡದಂತೆ ಎಚ್ಚರಿಕೆ ವಹಿಸಲಿಕ್ಕೆ ಬರೋದಿಲ್ವಾ? ಕಾಲಾಯ ತಸ್ಮೈ ನಮಃ.